ಅದೊಂದು ದೊಡ್ಡ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಅವರು ಫ್ಯಾಕ್ಟ್ರಿ ಮಾಲೀಕರು ಹೇಳ್ದಂಗೆ ತಾವು ರಾಜ್ಯ ಸರ್ಕಾರದವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಕ್ಕರೆ ಮಂತ್ರಿಗಳು ಕೂಡ್ಕೊಂಡು ಮಾತುಕತೆ ಆಡಿ ಅದೊಂದು ನಾಟಕ ಮಾಡಿದ್ರು ಸುಮ್ಮನೆ ಕಲ್ತು ರೈತರಿಗೆ. ಯಾಕಂತಂದ್ರೆ ಒಂದು ₹100 ಎಕ್ಸ್ಟ್ರಾ ಮಾಡಿ ಇವತ್ತಿದ್ದಾರೆ, ಅದು ಎಕ್ಸ್ಟ್ರಾ ₹100 6 ತಿಂಗಳು ಬಿಟ್ಟು ಕೊಡ್ತಿರ್ತದೆ. ಆ ₹100 ಕೊಡಂಗಿಲ್ಲ ಅವರು. ಯಾಕಂತಂದ್ರೆ ನಮ್ಮ ₹3,500 ಬೇಡಿಗೆ ಅದು ₹3,500 ಕೊಡಬೇಕು. ಇಲ್ಲದೆ ಹೋದರೆ ನಮ್ಮ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವರಿಗೆ ಸಕ್ಕರೆ ಮಂತ್ರಿಗಳಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸೋದು ರೈತರು ಈಗಾಗಲೇ ಮುಂದ್ಕೊಂಡು ಕೂತಿದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲಿ ಚುನ್ನಪ್ಪ ಅವರು ಮತ್ತು ಶ್ರೀಕಾಂತ್ ಗುರೂಜಿಯವರು ನೇತೃತ್ವದಾಗ ನಾವು ಎಲ್ಲ ರೈತರು ವಿಶ್ವಾಸಿದ್ದೀವಿ. ಅವ್ರು ಏನು ಮಾತಾಡ್ತಾರೆ, ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತೊಳಕೆ ತಯಾರಿಲ್ಲ ಅವರು ಬಟ್ಟೆ. ಯಾಕಂತಂದ್ರೆ 3,300 ಕೊಟ್ಟಿವನ್ನ ಅದು ಏನಾದ್ರು ಸರ್ಕ್ಯುಲರೇ ಬಂದಿಲ್ಲ, ಅದು ಪರ್ಟಿಕ್ಯುಲರಾಗಿ ಯಾವ್ದರ ಮ್ಯಾಗ ಇವರು ಬಣ್ಣ ಆಡಿದ್ರು ನಮ್ಗೆ ಗೊತ್ತಾಗಲಿಲ್ಲ. ಯಾಕೋ ಇವರಿಗೆ ಬೇರೆ ರೀತಿ ಒಡ ರೀತಿ ಏನೋ ಅವರಿಗೆ ಸ್ವಲ್ಪ ಆಸೆ ತೋರಿಸ್ದಂಗೆ ಕಾಣ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಮತ್ತು ಯಾವ ರಾಜಕೀಯ ಮುಖಂಡರು. ಅದಕ್ಕೆ ನಮ್ಮ ರೈತರಿಗೆ ಬಿಜಾಪುರ ಜಿಲ್ಲೆ ಬಿಟ್ಟು ಮಾತಾಡಕತ್ತಾರೆ ಅವರು. ತಕ್ಷಣವೇ ಚುನ್ನಪ್ಪ ಪೂಜಾರಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ರೈತರ ಪರವಾಗಿ ಒಂದು ಮಾತು ಹೇಳ್ತೇನೆ ಅವನಿಗೆ, ರಾಜ್ಯ ಕಾರ್ಯದರ್ಶಿಯಾಗಿ. ಯಾಕಂತ ಕೇಳಿದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ನೀವು ರೈತರ ಪರವಾಗಿ ನಾಯಕ ಅಧ್ಯಕ್ಷ ಆಗಿ ನೀವು ರಾಜ್ಯಾಧ್ಯಕ್ಷ ತಿಳ್ಕೊತೀವಿ ಅಲ್ಲಿ ಆಗಿದೆ. ಕರೆ ಆದ್ರೆ ಚೆನ್ನೈಗೆ ಎಲ್ಲ ರೈತರು ತಗೊಂಡು ಹೋಗ್ಬೇಕು. ಇಲ್ಲದೆ ಹೋದರೆ ನೀವು ರೈತ ನಾಯಕ ಆಗಕ್ಕೆ ಸಾಧ್ಯನೇ ಅಲ್ಲ. ಯಾಕಂತ ಕೇಳಿದ್ರೆ 3,700 ಮನೆಯೇ ಕೊಡ್ತಾರೆ ಕೇಳಿದ್ರೆ ಅವತ್ತು ಹೋಗ್ಬೇಕಾಗಿತ್ತು. ಇದು ₹100 6 ತಿಂಗಳು ಬಿಟ್ಟು ಕೊಡ್ತಾರಂತ. ನೀವು ಹೆಂಗೆ ಹೋಗ್ತೀವಿ ಬಣ್ಣ ಆಡಿದ್ರೆ ಶ್ರೀಕಾಂತ್ ಗುರೂಜಿಯವರಿಗೆ ಚುನ್ನಪ್ಪ ಪೂಜಾರಿ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ನೀವು 3,500 ಹಿಡ್ಕೊಂಡು ಕೂತಿರಲ್ಲ, 3,500 ಹಿಡ್ಕೊಂಡು ಕುಂದಿರ್ಬೇಕಾಗಿತ್ತು. ಮತ್ತು ಈಗ ಹೇಳ್ತಾರೆ ರಿಕವರಿ 9 ನಮ್ಮ ಏಟ್ ಬರ್ತದೆ ಮತ್ತು 10 ಬರ್ತದೆ, 10.2.5 ಅವರು ಬಂದವರಿಗೆ 3,700 ಮತ್ತು ₹100 ರಾಜ್ಯ ಸರ್ಕಾರ ಕೊಡ್ತಾರೆ. ಅದು ಅವ್ರು ಕೊಡಂಗಿಲ್ಲ. ನಮ್ಮದು 11.5 12.5 ಹಿಂಗೆ ಬರ್ತದೆ. ಅವ್ರಿಗೆ 3,300 3,000 ಕೊಡ್ಬೇಕು. ಹೆಚ್ಚಿಗೆ ಬಂದ್ರೆ ಹೆಚ್ಚಿಗೆ ಕೊಡ್ಲಕ್ಕ, ಕಮ್ಮಿ ಬಂದ್ರೆ ಕಮ್ಮಿ ಕೊಡಲಕ್ಕ. ನಮ್ಮ ಬಿಜಾಪುರಲ್ಲಿ ಇರ್ತಕ್ಕಂಥ 10 ಫ್ಯಾಕ್ಟ್ರಿಯವರಿಗೆ ನಾನು ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳ್ತಾರೆ, ಇಲ್ಲಿ ಜಿಲ್ಲಾಧಿಕಾರಿ ಒಂದು ಮನವಿ ಮಾಡ್ತಾ ಇದ್ದೀನಿ. ನಮಗೆ ಬರೋದು 10 ಬರ್ತದೆ, 11 ಬರ್ತದೆ. ಇವರು ನಮ್ಮ ಮೋಸ ಮಾಡಕತ್ತಾರ. ಅದರ ತಕ್ಷಣ ವಿಚಾರಿಸಿ ನಮ್ಗೆ ಅರ್ಜೆಂಟ್ ಈಗಾಗಲೇ ಫ್ಯಾಕ್ಟ್ರಿ ಮಾಲೀಕರಿಗೆ ಒಂದು ಮಾತು ಹೇಳ್ತೀನಿ, ನಾವು ಚಾಲು ಮಾಡೋಕೆ ಅನುಮತಿ ಮಾಡಿಕೊಡ್ಬೇಕು. ಈಗ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀರಿ. ಯಾಕೆ ನೀವು ಮಾತಾಡ್ತಾರೆ ವಿಚಾರ ಬಂದು ಅವರು ನಿಮಗೆ ಅವರು ಇವಾಗ ಮಾತಾಡಿದ್ರು ಆಲ್ರೆಡಿ ನೀವು ಯಾವ ಆಧಾರ ಮೇಲೆ ನೀವು 3,000 ಒಪ್ಪಿದ್ದೀರಿ, 3,300 ನಮ್ಗೆ ಹೋಗ್ಬಾರ್ದಾಗಿತ್ತು. ಸರ್ಕ್ಯುಲರ್ ಕರೆ ಬರೋತಕ್ಕ ನಾವು ಎಲ್ಲಿ ನೀವು ಅಂತ ಹೇಳ್ತಾರೆ. ಈಗ ಅಂದರೆ ಬಣ್ಣ ಸುಣ್ಣ ಕೊಳಗತ್ತಾರೆ, ಒಂದು ಕಣ್ಣಿಗೆ ಸುಣ್ಣ ಯಾರು ಮಾಡೋದಿಲ್ಲ. ಇದು ಶಿವನಂದ ಪಾಟೀಲರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಇಲ್ಲಿ ಸಚಿವರೇ ನಮ್ಮ ರೈತರಿಗೆ ಮೋಸ ಮಾಡಕತ್ತಾರೆ. ಪ್ರತಿಭಟನೆಗೆ ಭಾಗವಹಿಸಿ ಬರೀಬೇಕು. ಬರದೇ ಹೋದರೆ ಅವರು ರೈತರಿಗೆ ರಾಜೀನಾಮೆ ಕೊಡಬೇಕು, ಎರಡೇ ಮಾತಿಲ್ಲ. ಯಾಕಂದ್ರೆ ಅವ್ರ ಮೇಲೆ ರೈತರು ಹೋಗ್ತೀವಿ ಅಲ್ಲಿ ಒಂದು ಕಣ್ಣಿ ಬೇಡ ಒಂದು ಕಣ್ಣಿ ಸುಣ್ಣ ಮಾಡ್ತಕ್ಕಂಥ ಆಯ್ತಲ್ಲ. ಮೀಡಿಯಾದಾಗ ಹೇಳ್ತಾರೆ ಒಂದು ಬಿಜಾಪುರ ಬಾಗಲಕೋಟೆ ಯಾಕೆ ತೊಗೊಳ್ತಾ ಇಲ್ಲ ಅವರು. ನಾವೇನು ಇಲ್ಲಿ ಕಣಕಿ ಬೆಳೆಯಲ್ಕತ್ತೀವಿ, ಎಲ್ಲರಿಗೂ ಅವ್ರಿಗೂ ಕಾಣಲ್ಲ, ರಾಜ್ಯ ಸರ್ಕಾರದವ್ರಿಗೂ ಕಾಣೋದು. ಸಕ್ಕರೆ ಸಚಿವರು ಅಂತ ಮೊದಲೇ ಕಾಣಲ್ಲ ಶಿವಾನಂದ ಪಾಟೀಲಾಗ, ಮತ್ತು ನಮ್ಮ ಅಧ್ಯಕ್ಷರಿಗೂ ಕಾಣಲ್ಲ ಅಂದ್ರೆ ಇದು ಅರ್ಥ ಏನು? ಡಿಸೆಂಬರ್ 15 ಅಧಿವೇಶನಕ್ಕೋಸ್ಕರ ಏನೈತೆ ಅಲ್ಲಿವರೆಗೆ ಏನಂತ ಪರಿಹಾರಗಳು ಕೊಟ್ಟಿದ್ದಾರೆ. ಹಿಂದುಳಿದ ಜಿಲ್ಲೆ ಅಂತ ಬಾಗಲಕೋಟೆ ಜಿಲ್ಲೆಗೆ ಯಾಕೆ ನೋಡಿ, ಇಲ್ಲಿ ಒಂದು ಹೋರಾಟದ ದಾರಿ ತಪ್ಪಕ್ಕೆ ನೋಡಕತ್ತಾರೆ ಅವರು ಉಳ್ಕೊಳಕ್ಕೆ. ಅವರು ಇಷ್ಟೇ ವಿಷಯ. ಯಾಕಂತಂದ್ರೆ ನೋಡಿ ಶೆಣೆರದವ್ರು ಭಾಳ ಹೆಂಗೆ ಶೆಣೆರದಂದ ದಾರಿ ತಪ್ಪು ಕಾಯ್ದು ಹುಡ್ಕಾಡಕ್ಕೆ ಹೋಗ್ಯದ. ₹100 ಅಷ್ಟೇ ತಾತ್ಕಾಲಿಕ ಒಪ್ಪ್ಯಾರ. ನಿನ್ನ ₹3,300 ಫ್ಯಾಕ್ಟ್ರಿ ಅವ್ರ ಮುರುಗೇಶ್ ನೀರಾಣಿ ಒಪ್ಪಿಲ್ಲ. ನಮ್ಗೆ ತಲೆ ಹೇಳಿದಾನ. ಇನ್ನು ಬಸವರೇ ಬೊಮ್ಮಾಯಿ ಇದ್ದವ್ರು ₹150 ಅವ್ರು ಘೋಷಣೆ ಮಾಡಿದ್ರೆ ಅವಾಗ ಕೊಟ್ಟಿಲ್ಲ. ಕೋಟಿಗೆ ಅರ್ಧಾಡಕ್ಕೆ ಈಗಾದ್ರು ಇವರಾದ್ರೂ ಅಷ್ಟೇ ಹೇಳ್ತಾರೆ. ಇದು ಉಡಾಪೆ ಮಾಡಕತ್ತಾರೆ, ರೈತರಿಗೆ ಒಂದು ಹಾದಿ ತಪ್ಪಿಸುವಂಥ ಕೆಲಸ ಮಾಡತ್ತಂತೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ವಿಠ್ಠಲ್ ಕೆರೂರು, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಹಸಿರು ಸೇನೆ.